ಹಲೋ ವೀಕ್ಷಕರೇ, ಆರ್ ಕೆ ಎಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ನಾನು ರೇವತಿ. ಇವತ್ತೊಂದು ಆರೋಗ್ಯಕ್ಕೆ ಅನುಗುಣ ಹೊಂದಿರುವ ಗಸಗಸೆ ಪಾಯಸ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಹಾಲು, ವಾಲ್ನಟ್ ಅಥವಾ ಬ್ರೈನ್ಕಾಯಿ, ಗೋಡಂಬಿ, ಅಕ್ಕಿ, ಕೊಬ್ಬರಿ, ಬಾದಾಮ್, ಗಸಗಸೆ, ಬೆಲ್ಲ ಮತ್ತು ಏಲಕ್ಕಿ ಕಾಯಿ ಮತ್ತು ಖರ್ಜೂರ. ಇಷ್ಟು ಸಾಮಗ್ರಿಗಳಿದ್ದರೆ ಒಂದು ಒಳ್ಳೆ ಗಸಗಸೆ ಪಾಯಸ ರೆಡಿ ಆಗುತ್ತೆ. ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಅಕ್ಕಿ ಸೇರಿಸಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕದು. ನೋಡಿ, ಇಷ್ಟಾಗಿದೆ. ಇಷ್ಟಾದರೆ ಸಾಕು. ಅದಕ್ಕೆ ಗಸಗಸೆ ಸೇರಿಸಿ ಒಂದೆರಡು ಸೆಕೆಂಡು ಹುರ್ಕೊಂಡ್ರೆ ಸಾಕು. ಅದು ಸ್ವಲ್ಪ ಚಿಟಪಟ ಅಂತ ಸೌಂಡ್ ಬಂದರೆ ಸಾಕಾಗುತ್ತೆ. ಇಷ್ಟ ಇವಾಗ ಆಗಿದೆ. ಅದನ್ನು ಒಂದು ಬೌಲಿಗೆ ಸೇರಿಸ್ಕೊತಾ ಇದ್ದೀನಿ. ಅದೊಂದು ಬೌಲು ಸೇರಿಸ್ಕೊಂಡು ಅದಕ್ಕೆ ತಣ್ಣೀರು ಸೇರಿಸಿ ಒಂದು 10 ನಿಮಿಷ ನೆನೆಸೋಕ್ಕೆ ಇಡಬೇಕು. ಅದನ್ನು ಅದು ಸ್ವಲ್ಪ ನೆಂದರೆ ರುಬ್ಬಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಅದೇ ಪ್ಯಾನ್ಗೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಸೇರಿಸಿ ಹುರ್ಕೊಳ್ತಾ ಇದ್ದೀನಿ. ಬಾದಾಮಿ, ವಾಲ್ನಟ್ ಮತ್ತು ಗೋಡಂಬಿ ಮೂರನೇ ಸೇರಿಸಿ ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಹುರ್ಕೊಂಡ್ರೆ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಅದು ಸ್ಮೆಲ್ ಹೋಯಿತು ಅಂದರೆ ಚೆನ್ನಾಗಿರುತ್ತೆ. ಹಸಿ ಸ್ಮೆಲ್ ಹೋದರೆ ಅದಕ್ಕೇ ಸ್ವಲ್ಪ ನಾನು ಕೊಬ್ಬರಿನೂ ಸೇರಿಸ್ಕೊತಾ ಇದ್ದೀನಿ. ಕೊಬ್ಬರಿನ ಒಂದು 2 ಸೆಕೆಂಡು ಮಿಕ್ಸ್ ಮಾಡಿದ್ರೆ ಸಾಕು. ಅದನ್ನು ಈಗ ಒಂದು ಕಡೆ ಸೈಡಲ್ಲಿ ಎತ್ತಿಟ್ಟು ಮತ್ತು ಒಂದು ಪಾತ್ರೆಯಲ್ಲಿ ಬೆಲ್ಲ ಕರಗ್ಸೋಕೆ ಇಡಬೇಕು. ಈಗ ಅದನ್ನು ತಣ್ಣಗಾಗಿ ಸೈಡಲ್ಲಿ ಇಟ್ಬಿಟ್ಟು ಪಾತ್ರೆ ಇಡ್ತಾಯಿದ್ದೀನಿ. ಬೆಲ್ಲ ನೀರು ಸೇರಿಸಿ ಅದು ಬೆಲ್ಲ ಮೆಲ್ಟ್ ಆಗೋಕ್ಕಿಟ್ರೆ ಬೆಲ್ಲ ಮೆಲ್ಟ್ ಆಗೋ ಅಷ್ಟರಲ್ಲಿ ಈ ಕಡೆ ಅಕ್ಕಿ ನೆಂದಿರುತ್ತೆ. ಇವಾಗ ನೆನೆಸಿರೋ ಅಕ್ಕಿ, ಗಸಗಸೆ ಮತ್ತು ಅದಕ್ಕೆ ಕೊಬ್ಬರಿ ಸೇರಿಸ್ತಾ ಇದ್ದೀನಿ. ಅದಕ್ಕೇ ಖರ್ಜೂರನ ಸೇರಿಸ್ಕೊತಾ ಇದ್ದೀನಿ. ಇದು ಒಳ್ಳೆ ಒಂದು ನುಣ್ಣ ಪೇಸ್ಟ್ ಮಾಡ್ಕೋಬೇಕು ಇದನ್ನು. ಮತ್ತು ಅದಕ್ಕೇ ಡ್ರೈ ಫ್ರೂಟ್ಸ್ ಸೇರಿಸ್ತಾ ಇದ್ದೀನಿ. ಅದು ಸ್ವಲ್ಪ ದಪ್ಪ ದಪ್ಪ ಇದ್ದರೆ ಸಾಕು, ರಫ್ ಆಗಿ. ಇಷ್ಟು ರಫ್ ಆಗಿದ್ರೆ ಸಾಕು. ಅದಕ್ಕೆ ಒಂದು ಏಲಕ್ಕಿ ಕಾಯಿ ಸೇರಿಸ್ತಾ ಇದ್ದೀನಿ. ಮತ್ತು ಅಷ್ಟರಲ್ಲಿ ಬೆಲ್ಲ ಮೆಲ್ಟ್ ಆಗಿದೆ. ಅದನ್ನೇ ಸ್ವಲ್ಪ ಕಸ ಏನಾದ್ರು ಇರುತ್ತೆ ಅಂತ ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ. ಮತ್ತು ಅದೇ ಪಾತ್ರೆಗೆ ರುಬ್ಬಿರೋದು ಏನಿರ್ತಿದೆ ಡ್ರೈ ಫ್ರೂಟ್ಸು, ಕೊಬ್ಬರಿ ಎಲ್ಲ ರುಬ್ಬಿರ್ತೀವಲ್ಲ, ಅದನ್ನು ಅದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಹಂಗೆ ಸೌಟ್ ಆಡಿಸ್ತಾ ಇರಬೇಕು. ಅಷ್ಟರಲ್ಲೇ ಒಂದು ಲೋಟ ಹಾಲು ಸೇರಿಸ್ಕೋಬೇಕು. ಅದಕ್ಕೇ ಹಾಲು ಸೇರಿಸಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವಾಗ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೋಬೇಕು, ತಿಕ್ನೆಸ್ ತಕ್ಕಂತೆ. ನೋಡಿರಿ, ಇಷ್ಟು ತಿಕ್ನೆಸ್ ಇದ್ದರೆ ಕರೆಕ್ಟಾಗಿ ಬರುತ್ತೆ. ಇಷ್ಟು ತಿಕ್ನೆಸ್ ಇರಬೇಕು. ಇವಾಗ ಹಂಗೆ ಒಂದು 5 ನಿಮಿಷ ಸೌಟ್ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳೆ ಹಿಡಿಯೋ ಚಾನ್ಸ್ ಇರುತ್ತೆ. ಹಂಗೆ ತಿರುಗಿಸ್ತಾ ಇರಬೇಕು. ಸ್ವಲ್ಪ ಕುದಿ ಬರೋ ತನಕ ತಿರುಗಿಸ್ತಾ ಇರಬೇಕು. ಅದು ಕುದಿಯೋಕ್ಕೆ ಸ್ಟಾರ್ಟ್ ಆಯ್ತಿದ್ದಂಗೆ ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಮುಚ್ಚಿಡಬೇಕು.
ನೋಡಿರಿ ಚೆನ್ನಾಗಿ ಕುದೀತಾ ಇದೆ ಇವಾಗ. ನೋಡಿರಿ ಇನ್ನೊಂದು 2 ಸತಿ ಹಂಗೆ ಮಿಕ್ಸ್ ಮಾಡಿ ಇನ್ನೊಂದು 5 ನಿಮಿಷ ಚೆನ್ನಾಗಿ ಕುದಿಯೋಕೆ ಇಡಬೇಕು. ನೋಡಿರಿ ಇವಾಗ ತಿಕ್ನೆಸ್ ಕರೆಕ್ಟಾಗಿ ಬಂದಿದೆ. ಅದಕ್ಕೆ ಸ್ವೀಟ್ ಕಮ್ಮಿ ಇತ್ತು ಅಂತ ಸ್ವಲ್ಪ ಮತ್ತೆ ಬೆಲ್ಲ ಸೇರಿಸಿದ್ದೀನಿ. ಇವಾಗ ಮತ್ತೆ ಲೋ ಫ್ಲೇಮಲ್ಲಿ ಇನ್ನೊಂದು 5 ನಿಮಿಷ ಮುಚ್ಚಿಡಬೇಕು. ಹಂಗೆ ಚೆನ್ನಾಗಿ ಕುದೀತಾ ಇದೆ. ಇನ್ನೊಂದು 2 ನಿಮಿಷ. ಆಗಿದೆ ನೋಡಿರಿ, ಪರ್ಫೆಕ್ಟಾಗಿ ಬಂದಿದೆ ಇವಾಗ. ನೋಡಿರಿ ಕರೆಕ್ಟಾಗಿ ಆಗಿದೆ ಈಗ. ಇವಾಗ ಒಂದು ಹೆಲ್ದಿಯಾಗಿರುವ ಗಸಗಸೆ ಪಾಯಸ ರೆಡಿ. ಇವತ್ತಿನ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.